ಒಂದು ವಿಶೇಷ ನೃತ್ಯ ಮಾಡಿತ್ತು. ಅದಕ್ಕೆಲ್ಲ ನೀವು ಕೇಕೆ ಹಾಕಿ ಪ್ರೋತ್ಸಾಹ ಕೊಟ್ಟು ಜೋರಾಗಿ ಚಪ್ಪಾಳೆ ತಟ್ಟಿದ್ರಿಂದ ಈಗ ಅವರೊಂದು ಹೊಸ ಪ್ರಯತ್ನ ಮಾಡ್ಯಾರ. ಅದನ್ನ ನೋಡ್ಲಿಕ್ಕೆ ಮರಿಬೇಡ್ರಿ, ಮರೆತು ನಿರಾಶರಾಗಬೇಡ್ರಿ. ಯಾಕಂದ್ರೆ ನಿಮ್ಮ ಜೀವನದಾಗ ಇಂಥ ಪ್ರದರ್ಶನ ನೋಡೋದು ಇದೇ ಮೊದಲ, ಇದೇ ಕೊನೆ. ನಾಟಕದ ಗಂಧ ಗಾಳಿನೇ ಗೊತ್ತಿಲ್ಲದವರು, ಡ್ಯಾನ್ಸದ ಪರಿಜ್ಞಾನನೇ ಇಲ್ಲದವರು ಅಂಥವ್ರು ಕೂಡಿ ಒಂದು ಕಿರು ನಾಟಕ ಮಾಡ್ಯಾರ. ಆ ನಾಟಕದ ಹೆಸರು ಕಿವುಡರ ಪ್ರೇಮ ಪ್ರಸಂಗ. ಹ್ಯಾಂಗ 3 ದಂಡು ಪಿಂಡ್ರು ಒಂದು ಹುಡುಗಿನ ಪ್ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರ ಅನ್ನೋದೇ ಈ ಕಿರು ನಾಟಕದ ಸಾರಾಂಶ. ಈ ತಂಡ ಪ್ರಸ್ತುತ ಮಾಡುವ ಈ ನಾಟಕದಾಗ ಕಿವುಡರನ್ನ ಬೆಳೆಸ್ಕೊಂಡಿರೋದ್ರಿಂದ ಇದು ಯಾವ ವ್ಯಕ್ತಿ ಅಥವಾ ವ್ಯಕ್ತಿತ್ವಕ್ಕೆ ಸಂಬಂಧಿಸಿರುವುದಲ್ಲ. ಇದು ಯಾವ ಧರ್ಮ ಅಥವಾ ರಾಜಕೀಯ ಪ್ರೇರಿತನೂ ಅಲ್ಲ. ಹಂಗೇನಾದ್ರೂ ಅನ್ಸಿದ್ರೆ ನಮ್ಗೆ ಕ್ಷಮ ಮಾಡ್ರಿ. ಅಷ್ಟಕ್ಕೆ ಮೇಲೆ ಏನಾದರೂ ನಿಮಗೆ ಅನ್ಸಿದ್ರೆ ಅದು ನಿಮ್ಮ ಹಣೆ ಬರ, ಅದಕ್ಕೆ ನಾವು ಜವಾಬ್ದಾರರಲ್ಲ. ಇದು ನಮ್ಮ ದಂಡು ಪಿಂಡ್ರ ಕಿವುಳು ದಿನಾಲು ಬರು ಬಸವೇಶ್ವರ ಖಾನಾವಳಿ. ಈ ಖಾನಾವಳಿ ಒಳಗ ಗಿರಾಕಿಗಳೇ ಬರುವುದಿಲ್ಲ. ಇದ್ರಾಗ ಒಬ್ಬ ಚತುರ ಭಟ್ಟ ಅದ, ಅವನ ಹೆಸರು ಸರ್ವರ ಸೋಮಣ್ಣ. ಅವ ನೊಣ ಹೊಡಿಲಿಕ್ಕೆ ವಿಶ್ವ ಪ್ರಸಿದ್ಧ. ಅಷ್ಟೇ ಅಲ್ಲ, ಅವನು ದೊಡ್ಡ ಚಪಲ ಚೆನ್ನಿಗರಾಯ. ಇವನು ತನ್ನ ಬ್ರೈನ್ ತುಂಬಾ ಕಿಡ್ನಿ ಇಟ್ಕೊಂಡು ತಿರುಗಾಡ್ತಾನೆ. ಮಜಾ ನೋಡ್ರಿ ಇವಂದು. इडली मंडे समाज चटनी मसाल डोसे रवा डोसे केसरी बात वांगी बात पूरी साग चचौ बात गुलाब जामुन रसगुल्ला कैरेट हलवा बासुंदी एक बेकरी नाने सर्वर सोमಣ್ಣ ಜೋಕರ್ ಅಂತಾರೆ ನನ್ನನ್ನ ನನ್ನ ಮಾತೆ ಸ್ವೀಟ್ ಕೇಳಲ್ಲ ಬಿಟ್ಟು ನಗಿಸುವೆ ನಿಮ್ಮನ್ನ. ಈ ನಾಟಕದ ಮುಂದಿನ ಪಾತ್ರ ಪರಿಚಯ ಈ ನಾಟಕದ ಹೀರೋಯಿನ್. ಅವಳ ಹೆಸರು ಡಯಾನಾ. ಇವಳು ನಡೆದ್ರ ಪಡ್ಡೆ ಹುಡುಗರ ದಿಲ್ ಧಕ್ ಧಕ್ ಅಂತೈತಿ. ಇವಳು ನಕ್ರ ಸಾಕು ಸಾವಿರಾರು ಜನ ಲೈನ್ ಹೊಡ್ಲಿಕ್ಕೆ ನಿಂದಿರ್ತಾರೆ. ಇವಳು ದಿನಾಲು ಖಾನಾವಳಿ ಮುಂದಿನ ಬಸ್ ಸ್ಟ್ಯಾಂಡ್ನಿಂದ ಕಾಲೇಜಿಗೆ ಹೋಗ್ತಾಳೆ. ಈ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ತಿ ಏರೋಕ್ಕಿಂತ ಇವಳು ನೋಡ್ಲಿಕ್ಕೆ ಜಾಸ್ತಿ ಜನ ಬರ್ತಾರೆ. ಬರ್ಲಿ ಚಪ್ಪಾಳೆ ನಮ್ಮ ನಾಟಕದ ನಾಯಕಿ ಡಯಾನಾಗೆ. ನಾಟಕದ ಮುಂದಿನ ಪಾತ್ರ ಪರಿಚಯ ಕಿವುಡ ಕವಿ. ಈ ಕವಿ ತನ್ನನ್ನು ತಾನು ಒಬ್ಬ ದೊಡ್ಡ ಕವಿ ಅಂತ ತಿಳ್ಕೊಂಡ. ಇವನು ಬರೆದಿರೋ ಕವಿತೆ ಇನ್ನೂವರೆಗೆ ಯಾರು ಓದೇ ಇಲ್ಲ, ಮುಂದೂ ಓದೋದಿಲ್ಲ. ಯಾಕಂದ್ರೆ ಅವನು ಬರೆಯೋ ಕವಿತೆ ಎಲ್ಲ ಓದಂಗೆ ಇರುವುದೇ ಇಲ್ಲ. ಅಂತ ಕವಿ ಬರ್ತಿದಾನ. ಅವನಿಗೆ ವೆಲ್ಕಮ್ ಮಾಡ್ಲಿಕ್ಕೆ ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ. ಫೀಲಿಂಗು ಮಾಡ್ಕೋತೀನಿ, ಇವಳೇ ನನ್ನ ಡಾರ್ಲಿಂಗು.
ಸಾಂಗು ಆಮೇಲೆ ಸೇರಿ ಮಾಡೋಣ ಡಿಂಗು ಡಾಂಗು. ನಮ್ಮ ಈ ನಾಟಕದ ಮುಂದಿನ ಪಾತ್ರ ರೌಡಿ, ಕಿವುಡ ರೌಡಿ. ಇವನು ತಾನೇ ದೊಡ್ಡ ರೌಡಿ ಅಂತ ಹೇಳಿ ಊರೆಲ್ಲ ತಿರುಗಾಡ್ತಾನ. ಆದ್ರೆ ಒಂದು ಬೀದಿ ನಾಯಿನೂ ಕೂಡ ಇವನಿಗೆ ಹೆದರಲ್ಲ. ಇವನು ಬೇರೆಯವರಿಗೆ ಹೊಡೆಯೋದಕ್ಕಿಂತ ಹೊಡೆಸ್ಕೊಂಡು ಬಂದಿರೋದೇ ಜಾಸ್ತಿ. ಬರ್ತಿದ್ದಾನೆ ನಮ್ಮ ಭಯಾನಕ ಕಿವುಡ ರೌಡಿ. ಅವನಿಗೆ ನೋಡ್ಬೇಕಾದ್ರೆ ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ. ಯಾವುದು ಈ ಫಿಗರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದೆ. ಮೇರೆ ಸಪ್ಪನ್ನು ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಊರಿಗೆ ಬಂದಿರೋ ನೀರು ಬರಲ್ವಾ? ಈ ನಾಟಕದ ಕೊನೆಯ ಪಾತ್ರ ಪರಿಚಯ ಕಿವುಡ ನಾಯಕ. ಇವನಿಗೆ ಆಕ್ಟಿಂಗ್ ಗಂಧಗಾಳಿನೂ ಗೊತ್ತಿಲ್ಲ, ಒಂದು ಯಾವ ಪಿಕ್ಚರು ಮಾಡಿಲ್ಲ. ಆದ್ರೂ ಊರೆಲ್ಲ ತಾನೇ ದೊಡ್ಡ ಹೀರೋ ಅಂತ ಹೇಳಿ ತಿರುಗ್ತಾನೆ. ಇವನಿಗೆ ಒಂದು ಫಿಲ್ಮ್ ಮಾಡ್ಬೇಕಂತ ಹೇಳಿ ಬಹಳ ದಿವಸದಿಂದ ಆಸೆ ಅದ. ಆದ್ರೆ ಇವನಿಗೆ ಯಾರು ಹೀರೋನೇ ಸಿಕ್ಕಿಲ್ಲ. ಈಗ ಇವನು ಇಲ್ಲಿ ಬಂದ್ರೆ ಬರ್ಬೋದು, ಯಾಕಂದ್ರೆ ಡಯಾನ್ ಅದಲ್ಲ, ಮೋಸ್ಟ್ಲಿ ಇವಳಿಗೆ ಗಾಳ ಹಾಕ್ಲಿಕ್ಕೆ ಇಲ್ಲಿಗೆ ಬಂದ್ರು ಬರ್ಬೋದು. ಬರ್ತಿದ್ದಾರೆ ನಮ್ಮ ಕಿವುಡ ನಾಯಕ, ಬರ್ಲಿ ಚಪ್ಪಾಳೆ. ಬೆಳಕಿನ ಬೇಟ ಬರೀ ಹೇಗಿದೆ ತಿನ್ನಕ್ಕೆ? ಈ ಕ್ಯೂಡ್ ನನ್ನ ಮಕ್ಕಳು ದಿನ ಕಾಟಪ್ಪ ಮಾಡಿರೋದೇ ಉಪ್ಪಿಟ್ಟು ನೋಡಿ ಹೆಂಗ್ ಸೆಲ್ ಮಾಡ್ತೀನಂತ. ಏನಿದೆ ತಿನ್ನಕ್ಕೆ ಬೇಟ? ಉಪ್ಪಿಟ್ಟಿದೆ 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 ಉಪ್ಪಿಟ್ಟಿದೆ. ಇಷ್ಟೊಂದು ಐಟಮ್ ಏನೋ ತಿನ್ನಕ್ಕೆ? ಉಪ್ಪಿಟ್ಟು ತಗೊಂಡ್ಬರ್ಬೇಕು ಆಯ್ತಾ? ಏ ಬಟ್ ಏನಿದೆ ಇಲ್ಲಿ? ಇವನಿಗೂ ಅದೇ ಸೇಮ್ ಡೈಲಾಗ್ ಹೇಳ್ಬೇಕಾ? ಉಪ್ಪಿಟ್ಟಿದೆ 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 ಉಪ್ಪಿಟ್ಟಿದೆ. ಸಾಕು ಅವ್ರು ರೌಡಿ ಏನು ಹೇಳ್ತಾನೆ ಬಟ್ ಏನಿದೆಯಪ್ಪ ತಿನ್ನಕ್ಕೆ? ಇವನಿಗೂ ಅದೇ